ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ಮತ್ತೊಂದು ಪ್ರಾಪರ್ಟಿ ತಂದಿದ್ದೀನಿ. ಅದೆಲ್ಲಪ್ಪ ಅಂದರೆ ನಾಗರಬಾವಿ ITI ಲೇಔಟಲ್ಲಿ. ಇದು ನಾಗರಬಾವಿಲಿ ಇರುವಂಥ ನಾರ್ತ್ ಫೇಸಿಂಗ್ 30-40 ನಿಮಗೆ ನಿಯರ್ಲಿ ಒಂದು 5000 ಬಿಲ್ಡಪ್ ಏರಿಯಾ ಬರುತ್ತೆ. ನೋಡ್ತಾ ಇದ್ರಲ್ಲ, ಇದು ಈ ಪ್ರಾಪರ್ಟಿ ಎಲಿವೇಶನ್ನು ಅದ್ಭುತವಾಗಿರೋಂಥ 5 BHK ಹೌಸ್. ಇದು ನೋಡಿ ಎಲಿವೇಶನ್. ಹಾಗೆ ಬನ್ನಿ ಮನೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ಎಂಟ್ರೆನ್ಸಿಗೆ ಬಂದರೆ ನೋಡ್ಬೋದು, ಇಲ್ಲಿ ನಿಮಗೆ ಒಂದು ಸ್ಲೈಡಿಂಗ್ ಡೋರ್ ಇರುವಂಥ MS ಗೇಟಲ್ಲಿ ಒಂದು ಪಾರ್ಕಿಂಗ್ ಗೇಟನ್ನು ಕೊಟ್ಟಿದ್ದಾರೆ. ನೋಡಿ CNC ಕಟಿಂಗ್ ಡಿಸೈನನ್ನು ಮಾಡಿದ್ದಾರೆ ವೀಕ್ಷಕರೇ. ಕೆಲಸ ನಡೀತಾ ಇದೆ, ಫೈನಲ್ ಟಚಪ್ ಕೆಲಸ ನಡೀತಾ ಇದೆ. ಹಾಗೆ ಇಲ್ಲಿ ಕ್ಲಾಡಿಂಗನ್ನು ಮಾಡಿದ್ದಾರೆ, ನಿಮಗೆ ವಾಲ್ ಕ್ಲಾಡಿಂಗನ್ನು ಮಾಡಿದ್ದಾರೆ ನೆಟ್ಟಲ್ಲಿ. ಹಾಗೆ ಇಲ್ಲಿ ಬಂದರೆ ಪಾರ್ಕಿಂಗ್ ಏರಿಯಾ, ನಿಮಗೆ ಗ್ರೌಂಡ್ ಫ್ಲೋರಿಂದ ಫುಲ್ ಪಾರ್ಕಿಂಗ್ ಏರಿಯಾ ಬರುತ್ತೆ. 4 ಪ್ರೀಮಿಯಂ ಕಾರನ್ನ ನೀವು ಆರಾಮಾಗಿ ಪಾರ್ಕ್ ಮಾಡ್ಕೋಬೋದು. ವಿಶಾಲವಾದಂಥ ಪಾರ್ಕಿಂಗ್ ಏರಿಯಾವನ್ನು ಇವರು ಪ್ರೊವೈಡ್ ಮಾಡಿದ್ದಾರೆ. ನೋಡ್ಬೋದು, ಇದು ವಿಶಾಲವಾದಂಥ ಪಾರ್ಕಿಂಗ್ ಏರಿಯಾ. ಹಾಗೆ ಇಲ್ಲಿ ನೋಡ್ಬೋದು, ಫ್ಲೋರಿಂಗ್ ಬಂದು ಗ್ರಾನೈಟ್ ಫ್ಲೋರಿಂಗನ್ನೇ ಹಾಕಿದ್ದಾರೆ. ಹಾಗೆ ಪಾರ್ಕಿಂಗ್ ಏರಿಯಾದಲ್ಲಿ ಒಂದು ಟಾಯ್ಲೆಟನ್ನು ಕೊಟ್ಟಿದ್ದಾರೆ. ಹಾಗೆ ಇಲ್ಲಿದು ಲಿಫ್ಟ್ ಏರಿಯಾ. ಹಾಗೆ ಇಲ್ಲಿ ಬೋರ್ವೆಲ್ ಕೂಡ ಇದೆ ವೀಕ್ಷಕರೇ. ನಿಮ್ಗೆ 2.5 ಇಂಚು ನೀರು ಬರ್ತಾ ಇದೆ. ಹಾಗೆ ಬಂದರೆ ನಿಮಗೆ ಇಲ್ಲಿ ಸಂಪ್ ಇದೆ, 12,000 ಲೀಟ್ರು ಸಂಪನ್ನು ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಕಾವೇರಿ ಕನೆಕ್ಷನ್ ರೆಡಿ ಇದೆ, ಮೀಟರ್ ತಗೊಬೇಕು. ಹಾಗೆ ಬಂದರೆ ಇದು ನೋಡ್ಬೋದು, ಇದು ಪಾರ್ಕಿಂಗ್ ಏರಿಯಾ ಎಂಟ್ರೆನ್ಸು. ಇದು ನೋಡ್ಬೋದು ಕಾಮನ್ ಏರಿಯಾ ಎಂಟ್ರೆನ್ಸ್. ಇದು ನೀವು ಏನಿದೆ ಫಸ್ಟ್ ಫ್ಲೋರ್ ಹೋಗೋಕ್ಕೆ ಎಂಟ್ರೆನ್ಸ್ ಇದೆ. ಹಾಗೆ ಎರಡರ ಮಧ್ಯೆ ಒಂದು ಗೇಟನ್ನು ಇವರು ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ನಾವು ಇವಾಗ ಫಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರ್ ಹೋಗ್ತಿರ್ಬೇಕಾದ್ರೆ ನೋಡ್ಬೋದು, ಇದು ಬಂದು ನಿಮಗೆ ಸ್ಟೆಪ್ಸ್ ಏರಿಯಾ. ನಿಮಗೆ 3.5 ಫೀಟ್ ಇದೆ. ಹಾಗೆ ಇಲ್ಲಿ SS ರೈಲಿಂಗನ್ನು ಸೇಫ್ಟಿಗೆ ಹಾಕಿದ್ದಾರೆ. ಹಾಗೆ ನೋಡ್ಬೋದು, ಇಲ್ಲೆಲ್ಲ ಕ್ಲಾಡಿಂಗನ್ನು ಮಾಡಿದ್ದಾರೆ ವೀಕ್ಷಕರೇ. ನೋಡಿ ಸ್ಟೆಪ್ಸ್ ಎಲ್ಲ ಗ್ರಾನೈಟನ್ನು ಹಾಕಿದ್ದಾರೆ. ಹಾಗೆ ಇದು ಎಂಟ್ರಿ ವರಾಂಡ. ಇಲ್ಲಿ ಬಂದರೆ MS ಅಲ್ಲಿ ನಿಮಗೆ ಡಿಸೈನ್ ಮಾಡಿ ಟಫನ್ ಗ್ಲಾಸನ್ನು ಹಾಕಿದ್ದಾರೆ ಸೇಫ್ಟಿಗೆ. ಹಾಗೆ ಇಲ್ಲಿ ನೋಡ್ಬೋದು, ವುಡನ್ ಫಾಲ್ ಸೀಲಿಂಗನ್ನು ಎಂಟ್ರೆನ್ಸಲ್ಲೇ ಮಾಡಿದ್ದಾರೆ ವೀಕ್ಷಕರೇ. ಹಾಗೆ ಎಂಟ್ರಿ ಆಗ್ತಿದಂಗೆ ನೋಡ್ಬೋದು ಎಷ್ಟು ದೊಡ್ಡ ಶಟರ್ಸ್ ಇದೆ ಅಂತ. ಇದು ಎಂಟ್ರಿ ಡೋರ್ ನೋಡ್ಬೋದು ಇಲ್ಲಿ. ಇದು ಎಂಟ್ರಿ ಡೋರು, ಒಂದು ಒಳ್ಳೆ ಡೀಸೆಂಟ್ ಡಿಸೈನ್ ಇರುವಂಥ ಒಂದು ಎಂಟ್ರಿ ಟೀಕುಡ್ ಡೋರ್. ಶಟರ್ ಕಮ್ ಡೋರ್ ಎರಡೂ ಕೂಡ ಟೀಕುಡ್ ಆಗಿರುತ್ತೆ. ನೋಡಿ, ಇದು ಎಂಟ್ರಿ ಆಗ್ತಿದ್ದಂಗೆ ವಿಶಾಲವಾದಂಥ ನಿಮಗೆ ಲಿವಿಂಗ್ ಏರಿಯಾವನ್ನು ಪ್ರೊವೈಡ್ ಮಾಡಿದ್ದಾರೆ. ಇದು ಈಸ್ಟ್ ಫೇಸಿಂಗ್ ಡೋರು, ನಾರ್ತ್ ಫೇಸಿಂಗ್ ಸೈಟ್ ಇದು. ನೋಡಿ, ಇದು ವಿಶಾಲವಾದಂಥ ಲಿವಿಂಗ್ ಏರಿಯಾ. ಹಾಗೆ ಮೇಲ್ಗಡೆ ವುಡನ್ ಫಾಲ್ ಸೀಲಿಂಗನ್ನು ಮಾಡಿದ್ದಾರೆ ವೀಕ್ಷಕರೇ. ಹಾಗೆ ಇಲ್ಲಿ ಗಾಳಿ ಬೆಳಕಿಗೆ ದೊಡ್ಡ ವಿಂಡೋವನ್ನು ಪ್ರೊವೈಡ್ ಮಾಡಿದ್ದಾರೆ ನೋಡಿ. ಹಾಗೆ ಇದು ಬಂದರೆ TV ಕ್ಯಾಬಿನೆಟ್, ವಿನಯರಲ್ಲಿ TV ಕ್ಯಾಬಿನೆಟ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಬಂದು ಸ್ಟೋರೇಜ್ ಕ್ಯಾಬಿನೆಟ್ಸನ್ನು ಮಾಡಿದ್ದಾರೆ ವೀಕ್ಷಕರೇ. ಹಾಗೆ ಫ್ಲೋರಿಂಗ್ ಬಂದು ಇಟಾಲಿಯನ್ ಮಾರ್ಬಲನ್ನು ಫ್ಲೋರಿಂಗ್ ಹಾಕಿದ್ದಾರೆ. ಹಾಗೆ ಮನೆ ಅಂದರೆ ಮುಖ್ಯ, ದೇವರ ಮನೆ, ಪೂಜಾ ರೂಮ್. ನೋಡಿ ಎಷ್ಟು ಅದ್ಭುತವಾದಂಥ ಪೂಜಾ ರೂಮ್ ಇದೆ. ಎಲ್ಲ ಮಾರ್ಬಲ್ ಫಿನಿಶಿಂಗ್ ಇದೆ, ಕಂಪ್ಲೀಟ್ಲಿ ದೇವರ ಮನೆ ಇದೆ, ಮಾರ್ಬಲ್ ಫಿನಿಶ್ ಇದೆ. ಹಾಗೆ ಫಾಲ್ ಸೀಲಿಂಗನ್ನು ಕೂಡ ಮಾಡಿದ್ದಾರೆ. ನೋಡಬಹುದು ಮೇಲ್ಗಡೆ ಕಾರ್ವಿಂಗ್ಸ್ ಎಷ್ಟು ಅದ್ಭುತವಾಗಿದೆ ಅಂತ, ಅದ್ಭುತವಾದಂಥ ಡಿಸೈನ್ ಇದೆ. ಹಾಗೆ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ನಿಮಗೆ ಡೈನಿಂಗ್ ಹಾಲ್ ಕಮ್ ಕಿಚನ್ ಬರುತ್ತೆ. ಡೈನಿಂಗ್ ಹಾಲ್ ಕಮ್ ಕಿಚನ್, ವಿಶಾಲವಾದಂಥ ಕಿಚನ್ ಏರಿಯಾ ಕಮ್ ಡೈನಿಂಗ್ ಹಾಲ್ ನೋಡ್ಬೋದು. ಹಾಗೆ ಓಪನ್ ಕಿಚನ್ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಕಿಚನ್ ಕ್ಯಾಬಿನೆಟ್ಸ್ ಎಲ್ಲ ಬಂದು ನಿಮಗೆ ಸಾಫ್ಟ್ ಕ್ಲೋ ಇಂಚಸ್ ಇರುತ್ತೆ. ತೋರಿಸ್ತೀನಿ ನೋಡಿ, ಎಲ್ಲ ಸಾಫ್ಟ್ ಕ್ಲೋ ಇಂಚಸ್ ಇದೆ. ಎಲ್ಲ ಸ್ಟೋರೇಜ್ ಕ್ಯಾಬಿನೆಟ್ ಕೂಡ ನಿಮಗೆ ಸಾಫ್ಟ್ ಕ್ಲೋ ಇಂಚಸ್ ಇದೆ. ಹಾಗೆ ಮೇಲ್ಗಡೆ ನಿಮಗೆ ಸ್ಟೋರೇಜ್ ಕ್ಯಾಬಿನೆಟ್ಸನ್ನು ಮಾಡಿದ್ದಾರೆ ವೀಕ್ಷಕರೇ. ಹಾಗೆ ಇಲ್ಲಿ ಗ್ಯಾಸ್ ಪಾಯಿಂಟ್ ಬರುತ್ತೆ. ಹಾಗೆ ಇಲ್ಲಿ ನಿಮಗೆ ಓವನ್ ಪಾಯಿಂಟ್ ಇದೆ. ಹಾಗೆ ಒಂದು ಕ್ರ್ಯಾಕ್ರಿ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ಕ್ರ್ಯಾಕ್ರಿ ಯೂನಿಟ್ ನೋಡ್ಬೋದು. ಹಾಗೆ ಇಲ್ಲಿ ಕೂಡ ಸ್ಟೋರೇಜ್ ಕ್ಯಾಬಿನೆಟ್ಸನ್ನು ಮಾಡಿದ್ದಾರೆ. ಹಾಗೆ ಬಂದರೆ ಯುಟಿಲಿಟಿ ಸ್ಪೇಸ್ ಇದೆ. ಇದು ನೋಡಿ, ಇದು ಯುಟಿಲಿಟಿ ಸ್ಪೇಸು. ಯುಟಿಲಿಟಿ ಏರಿಯಲ್ಲಿ ಕೂಡ ಸೇಫ್ಟಿಗೆ MS ಅಲ್ಲಿ ನಿಮಗೆ ಸೇಫ್ಟಿ ಇದನ್ನು ಮಾಡಿದ್ದಾರೆ. ಹಾಗೆ ಇಲ್ಲಿ ಬಂದು ಒಂದು ಹ್ಯಾಂಡ್ ವಾಶ್ ಪ್ರೊವೈಡ್ ಮಾಡ್ತಾರೆ, ಪ್ರೊವಿಷನ್ ಮಾಡಿದ್ದಾರೆ. ಹಾಗೆ ಪ್ರೊವೈಡ್ ಮಾಡ್ತಾರೆ. ಇಲ್ಲಿ ಬಂದು ಒಂದು ನಿಮಗೆ ಕಾಮನ್ ವಾಶ್ರೂಮನ್ನು ಪ್ರೊವೈಡ್ ಮಾಡಿದ್ದಾರೆ. ಇದು ನೋಡ್ಬೋದು, ಅದು ಕಾಮನ್ ವಾಶ್ರೂಮ್ ಏರಿಯಾ. ಇದು ಕಾಮನ್ ವಾಶ್ರೂಮ್ ಗೆಸ್ಟ್ಗೆ ಹಾಗೆ ಗ್ರೌಂಡ್ ಫ್ಲೋರ್ ಇರೋದು ಯೂಸ್ ಮಾಡ್ಕೊಂಡು. ಹಾಗೆ ಇಲ್ಲಿ ಬಂದರೆ ಒಂದು ನಿಮಗೆ ಚಿಕ್ಕದಾಗಿದೆ ಪೇರೆಂಟ್ ರೂಮ್ ಆರ್ ಗೆಸ್ಟ್ ರೂಮ್ ಥರ ಒಂದು ಚಿಕ್ಕ ರೂಮನ್ನು ಮಾಡಿದ್ದಾರೆ. ಇಲ್ಲಿ ಕೂಡ ಅಷ್ಟೇ ನಿಮಗೆ ಸ್ಲೈಡಿಂಗ್ ವಾರ್ಡ್ರೋಬನ್ನು ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರೇ.
ಮೇಲ್ಗಡೆ ಸ್ಟೋರೇಜ್ ಕ್ಯಾಬಿನೆಟ್ಸ್ ಅನ್ನು ಕೊಟ್ಟಿದ್ದಾರೆ, ಡ್ರೆಸ್ಸಿಂಗ್ ಯೂನಿಟ್ ಅನ್ನು ಕೊಟ್ಟಿದ್ದಾರೆ, ಸ್ಟೋರೇಜ್ ಕೊಟ್ಟಿದ್ದಾರೆ. ಹಾಗೆ ಮೇಲ್ಗಡೆ ಒಂದು ನಿಮಗೆ POP ಮಾಡಿದ್ದಾರೆ. ಇದು ಪೇರೆಂಟ್ ರೂಮ್ ಆರ್ ಗೆಸ್ಟ್ ರೂಮ್ ಆಗಿ ಯೂಸ್ ಮಾಡ್ಕೋಬಹುದು. ಬನ್ನಿ, ಇದು ಈ ಮನೆಯ ಫಸ್ಟ್ ಫ್ಲೋರು. ನಾನಿವಾಗ ನಿಮ್ಮನ್ನ ಸೆಕೆಂಡ್ ಫ್ಲೋರ್ ಕರ್ಕೊಂಡು ಹೋಗ್ತೀನಿ. ಸೆಕೆಂಡ್ ಫ್ಲೋರ್ ಹೋಗ್ತಿದ್ದಂಗೆ ಸ್ಟೆಪ್ಸ್ ಏರಿಯಾ ನೋಡೋದು, ವಿಶಾಲವಾದಂಥ ಸ್ಟೆಪ್ಸ್ ಏರಿಯಾ. ನಿಮ್ಗೆ ಇಲ್ಲಿ ಕೂಡ ಫ್ಲೋರಿಂಗ್ ಬಂದು ಮೆಟಾಲಿನ್ ಮಾರ್ಬಲ್ ಅನ್ನು ಹಾಕಿದ್ದಾರೆ. ಹಾಗೆ ಇಲ್ಲಿ ಕಂಪ್ಲೀಟ್ಲಿ ನಿಮ್ಗೆ ಏನಿದೆ ಇದು ಬಂದು ವುಡನ್ ಮಾಡಿದ್ದಾರೆ. ನಿಮ್ಗೆ SSL ಮಾಡಿಲ್ಲ, ವುಡನ್ ಅಲ್ಲಿ ಮಾಡಿದ್ದಾರೆ ವಿತ್ ಟೀ ಕುಡ್ ಎಲ್ಲ ಪ್ಯೂರ್ ಪಾಲಿಶ್ ವಿತ್ ಟೀ ಕುಡ್. ಸೊ ಅದ್ಭುತವಾಗಿದೆ. ಹಾಗೆ ಗ್ಲಾಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರೇ. ಇದು ಬಂದ್ರೆ ನಿಮಗೆ ಸೆಕೆಂಡ್ ಫ್ಲೋರ್ ಅಲ್ಲಿ ಕಾಮನ್ ಏರಿಯಾ. ಇದು ನೋಡಿ, ನಾವು ಎಂಟ್ರಿ ಆಗ್ತಿದ್ದೀವಿ. ಕಾಮನ್ ಏರಿಯಾ ಇದು, ಸೆಕೆಂಡ್ ಫ್ಲೋರ್ ಕಾಮನ್ ಏರಿಯಾ. ಹಾಗೆ ಇಲ್ಲಿ ಒಂದು ಸ್ಟಡಿ ಯೂನಿಟ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಇದು ಸ್ಟಡಿ ಯೂನಿಟ್. ಮೇಲ್ಗಡೆ ಬುಕ್ ರ್ಯಾಕ್ಸ್ ಇದೆ. ಹಾಗೆ ಸ್ಟೋರೇಜ್ ಕ್ಯಾಬಿನೆಟ್ ಅನ್ನು ಕೂಡ ಮಾಡಿದ್ದಾರೆ. ಸ್ಟೋರೇಜ್ ಕ್ಯಾಬಿನೆಟ್ ಕೂಡ ಮಾಡಿದ್ದಾರೆ ವೀಕ್ಷಕರೇ. ಹಾಗೆ ಬಂದ್ರೆ ಬನ್ನಿ, ನಾನು ಇವಾಗ ಬೆಡ್ರೂಮ್ ತೋರಿಸ್ತೀನಿ. ಇದು ಬಂದು ಫಸ್ಟ್ ಮಾಸ್ಟರ್ ಬೆಡ್ರೂಮ್. ವಿಶಾಲವಾದಂಥ ಮಾಸ್ಟರ್ ಬೆಡ್ರೂಮ್ ಏರಿಯಾ. ಇದು ಬ್ಯೂಟಿಫುಲ್ ಆಗಿದೆ, ನೋಡ್ಬೋದು. ಇದು ಟಿವಿ ಕ್ಯಾಬಿನೆಟ್ ಬರುತ್ತೆ, 2 ಸ್ಟೋರೇಜ್ ಬರುತ್ತೆ. ಹಾಗೆ ಇಲ್ಲಿ ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ, ನೋಡ್ಬೋದು ಎಷ್ಟು ದೊಡ್ಡದಿದೆ ಅಂತ ವಾರ್ಡ್ರೋಬ್. ಬ್ಯೂಟಿಫುಲ್ ಆಗಿದೆ. ಎಲ್ಲ ವಿನಿಯರ್ ಶೀಟ್ಸ್ ಅನ್ನ ಯೂಸ್ ಮಾಡಿ ಪಾಲಿಶ್ ಅನ್ನ ಮಾಡಿದ್ದಾರೆ ವೀಕ್ಷಕರೇ, ನೋಡ್ಬೋದು. ಕೆಳಗಡೆ ಕೂಡ ಸ್ಟೋರೇಜ್ ಅನ್ನು ಪ್ರೊವಿಷನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ವಿಂಡೋ ಅನ್ನು ಕೊಟ್ಟಿದ್ದಾರೆ ಗಾಳಿ ಬೆಳಕಿಗೆ. ಹಾಗೆ ಇದು ನೋಡ್ಬೋದು, ನಿಮಗೆ ಫಿಕ್ಸ್ ಕೋಟ್ ಇದೆ ವಿತ್ ಸ್ಟೋರೇಜ್ ಇದೆ. ಹಾಗೆ ಹೆಡ್ ರೂಮ್ ಇದೆ ವೀಕ್ಷಕರೇ. ಹಾಗೆ ಬಂದರೆ ಫಾಲ್ ಸೀಲಿಂಗ್ ನೋಡ್ಬೋದು ಎಷ್ಟು ಅದ್ಭುತವಾಗಿದೆ ಅಂತ. ನಿಮಗೆ ವುಡನ್ ಫಾಲ್ ಸೀಲಿಂಗ್ ಅನ್ನು ಮಾಡಿದ್ದಾರೆ ವಿತ್ POP ಕಾಂಬಿನೇಷನ್ ಅಲ್ಲಿ. ಹಾಗೆ ಲೈಟ್ಸ್ ನೋಡಿ ಮೇಲ್ಗಡೆ ಒಂದು ಅದ್ಭುತವಾಗಿದೆ. ಹಾಗೆ ಎಲ್ಲ ಡೋರ್ ಕಂಪ್ಯೂಟರ್ ಎರಡೂ ಕೂಡ ಟೀ ಕೂಡ ಆಗಿರುತ್ತೆ. ಹಾಗೆ ಇಲ್ಲಿ ಬಂದು ನೋಡ್ಬೋದು, ಇದು ಡ್ರೆಸ್ಸಿಂಗ್ ಯೂನಿಟ್. ಇದು ಯಾವ ಥರ ಕಾಂಬಿನೇಷನ್ ವರ್ಕ್ ಮಾಡಿದ್ದಾರೆ ನೋಡಿ. ಎಲ್ಲ ಸ್ಟೋರೇಜ್ ಕ್ಯಾಬಿನೆಟ್ಸ್ ಅನ್ನು ಮಾಡಿದ್ದಾರೆ, ಎಲ್ಲ ಮೇಕಪ್ ಐಟಮ್ಸ್ ಇಟ್ಕೊಳ್ಳೋದಕ್ಕೆ. ಹಾಗೆ ಮಿರರ್ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಕೆಳಗಡೆ ಕೂಡ ಸ್ಟೋರೇಜ್ ಕೊಟ್ಟಿದ್ದಾರೆ ವೀಕ್ಷಕರೇ. ಹಾಗೆ ಬಂದ್ರೆ ಅಟ್ಯಾಚ್ ವಾಶ್ರೂಮ್ ಇದೆ, ನೋಡ್ಬೋದು. ವಿಶಾಲವಾದಂಥ ವಾಶ್ರೂಮ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ವಿಶಾಲವಾದಂಥ ವಾಶ್ರೂಮ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ ವಿತ್ ಎಲ್ಲ ಕ್ಲಾಡಿಂಗ್ ಅನ್ನ ಮಾಡಿದ್ದಾರೆ ಟೈಲಲ್ಲಿ. ಹಾಗೆ ಫ್ಲೋರಿಂಗ್ ಆಂಟಿಸ್ಲಿಪ್ ಟೈಲ್ ಹಾಕಿದ್ದಾರೆ. ಇದು ವೆಟೇರಿಯನ್ ಏರಿಯಾ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ, ನೀವು ಸಪ್ರೇಷನ್ ಮಾಡ್ಕೊಬಹುದು. ಹಾಗೆ ಬಂದ್ರೆ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಇದು ಬಂದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್. ಇದು ಕೂಡ ಅಷ್ಟೇ ವಿಶಾಲವಾದಂಥ ಬೆಡ್ರೂಮ್ ಏರಿಯಾ. ಟಿವಿ ಕ್ಯಾಬಿನೆಟ್ಸ್ ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ, ಎಲ್ಲ ವಿನಿಯರ್ ಮಾಡಿದ್ದಾರೆ. ಹಾಗೆ ಇದು ಕೂಡ ಅಷ್ಟೇ ಫಿಕ್ಸ್ಡ್ ಕೋಟ್ ವಿತ್ ಸ್ಟೋರೇಜ್ ಕೋಟ್ ಇದೆ. ಹಾಗೆ ಫಾಲ್ ಸೀಲಿಂಗ್ ನೋಡ್ಬೋದು, ಹೆಡ್ ರೂಮ್ ನೋಡ್ಬೋದು. ಹಾಗೆ ವಾರ್ಡ್ರೋಬ್ ನೋಡಿ, ಸ್ಲೈಡಿಂಗ್ ವಾರ್ಡ್ರೋಬ್. ನಿಮಗೆ 11 ಫೀಟ್ ಹೈಟ್ ಇದೆ, ಫುಲ್ ವೈಡ್ ಮಾಡಿದ್ದಾರೆ. ಎಷ್ಟು ತುಂಬ ಸ್ಟೋರೇಜ್ ಸ್ಪೇಸ್ ಅನ್ನ ಇವರು ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರೇ. ಹಾಗೆ ಬಂದ್ರೆ ನಿಮ್ಗೆ ಇಲ್ಲಿ ಬಾಲ್ಕನಿ ಸಿಗುತ್ತೆ. ಒಂದು ವಿಶಾಲವಾದಂಥ ಬಾಲ್ಕನಿ ಏರಿಯಾನ ಇವರು ಪ್ರೊವೈಡ್ ಮಾಡಿದ್ದಾರೆ. ಸಂಜೆ ಹೊತ್ತು ಕೂತು ನೀವು ಮನೆಯವ್ರು ಮಾತಾಡ್ತಾ ಕಾಫಿ ಕುಡಿಬೋದು. ತುಂಬ ಪೀಸ್ಫುಲ್ ಆಗಿರೋ ಏರಿಯಾ ಇದು. ನಾಗರಬಾವಿಯಲ್ಲಿದೆ. ಈ ಪ್ರಾಪರ್ಟಿ ಬಂದು ನಾಗರಬಾವಿಯಲ್ಲಿದೆ. ಹಾಗೆ ಅಟ್ಯಾಚ್ಡ್ ವಾಶ್ರೂಮ್ ಅನ್ನ ಇವರು ಪ್ರೊವೈಡ್ ಮಾಡಿದ್ದಾರೆ. ಇದು ಅಟ್ಯಾಚ್ಡ್ ವಾಶ್ರೂಮ್. ಇದು ಕೂಡ ವೆಟ್ ಏರಿಯಾ ಡ್ರೈ ಏರಿಯಾ ಕಾನ್ಸೆಪ್ಟ್ ಅಲ್ಲಿ ಮಾಡ್ಕೋಬಹುದು. ಡೋರ್ ಕಂಫರ್ಟರ್ಸ್ ಎಲ್ಲ ಟೀ ಕುಡ್ ಆಗಿರುತ್ತೆ. ವೀಕ್ಷಕರೇ, ನಾನು ನಿಮ್ಮನ್ನ ಥರ್ಡ್ ಫ್ಲೋರ್ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಕೂಡ ಅಷ್ಟೇ ಸ್ಟೆಪ್ಸ್, ವಿಶಾಲವಾದಂಥ ಸ್ಟೆಪ್ಸ್ ಏರಿಯಾ. ಹಾಗೆ ಬ್ಯೂಟಿಫುಲ್ ಆಗಿದೆ. ಫ್ಲೋರಿಂಗ್ ಎಲ್ಲ ಕಂಪ್ಲೀಟ್ಲಿ ನಿಮಗೆ ಮಾರ್ಬಲ್ ಅನ್ನು ಹಾಕಿದ್ದಾರೆ. ಈಗ ನಾವು ಥರ್ಡ್ ಫ್ಲೋರ್ ಅಲ್ಲಿ ಇದೀವಿ, ನೋಡ್ಬೋದು. ಇದು ಲಿಫ್ಟ್ ಏರಿಯಾ. ಹಾಗೆ ಇದು ಕಾಮನ್ ಏರಿಯಾ. ಇಲ್ಲಿ ಹೋದ್ರೆ ನಿಮ್ಗೆ 3ನೇ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ವೀಕ್ಷಕರೇ, ಇದು 3ನೇ ಮಾಸ್ಟರ್ ಬೆಡ್ರೂಮ್. ಇಲ್ಲಿ ಕೂಡ ಅಷ್ಟೇ ವಾರ್ಡ್ರೋಬ್ ಅನ್ನು ಪ್ರೊವೈಡ್ ಮಾಡಿದ್ದಾರೆ. ಮೇಲ್ಗಡೆ ಸ್ಟೋರೇಜ್ ಕ್ಯಾಬಿನೆಟ್ಸ್ ಇದೆ. ಹಾಗೆ ಬಂದ್ರೆ ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಇದೆ. ಹಾಗೆ ಇದು ನೋಡ್ಬೋದು, ಅಟ್ಯಾಚ್ಡ್ ವಾಶ್ರೂಮ್ ಅನ್ನ ಇವರು ಪ್ರೊವೈಡ್ ಮಾಡಿದ್ದಾರೆ. ಗಾಳಿ ಬಿಟ್ಟಿಂಗ್ ಯಾವುದೇ ಥರ ತೊಂದರೆ ಇಲ್ಲ. ಮನೇಲಿ ನೋಡ್ಬೋದು ಒಂದು ಸಿಟ್ಟಿಂಗ್ ಏರಿಯಾ ಮಾಡಿದ್ದಾರೆ. ಹಾಗೆ ಒಂದು ಸ್ಟಡಿ ಟೇಬಲ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ ವೀಕ್ಷಕರೇ. ಮೇಲ್ಗಡೆ ಸ್ಟೋರೇಜ್ ಕ್ಯಾಬಿನೆಟ್ಸ್ ಅನ್ನ ಮಾಡಿದ್ದಾರೆ. ಬುಕ್ ರ್ಯಾಕ್ಸ್ ಇದೆ. ಹಾಗೆ ಡಿಸೆಂಟ್ POP ಮಾಡಿದ್ದಾರೆ ಫಾಲ್ ಸೀಲಿಂಗ್ಗೆ. ಹಾಗೆ ನೋಡ್ಬೋದು, ಇದು 4ನೇ ಬೆಡ್ರೂಮ್ ನೋಡಿ. ಇದು 4ನೇ ಮಾಸ್ಟರ್ ಬೆಡ್ರೂಮ್ ವೀಕ್ಷಕರೇ. ಸೇಮ್ ಆಸ್ ನಿಮಗೆ ಸೆಕೆಂಡ್ ಫ್ಲೋರ್ ವಿಶಾಲವಾದಂಥ ರೂಮ್ ಇದು. ಇಲ್ಲಿ ಕೂಡ ನಿಮಗೆ ಟೋಟಲ್ 5 BHK ಬರುತ್ತೆ ಮನೆ. ನೋಡ್ಬೋದು, ಇಲ್ಲೆಲ್ಲ ಸ್ಟೋರೇಜ್ ಕ್ಯಾಬಿನೆಟ್ಸ್ ಕೆಳಗಡೆ ಇದೆ. ಹಾಗೆ ವಾರ್ಡ್ರೋಬ್ ನೋಡ್ಬೋದು ಎಷ್ಟು ಅದ್ಭುತವಾಗಿದೆ ಅಂತ. ಅದ್ಭುತವಾಗಿರೋಂಥ ವಾರ್ಡ್ರೋಬ್ ಪ್ಲೇಸ್ ಇದೆ.
ಹಾಗೆ ಫಿಕ್ಸ್ಡ್ ಕಾಟ್ ಇದೆ, ಹಾಗೆ ಒಂದು ಫಾಲ್ ಸೀಲಿಂಗ್ ಇದೆ, ಟಿವಿ ಕ್ಯಾಬಿನೆಟ್ ನೋಡ್ಬೋದು ಎಷ್ಟು ಅದ್ಭುತವಾಗಿದೆ ಅಂತ. ಹಾಗೆ ಇಲ್ಲಿ ಬಂದರೆ ನಿಮಗೆ ಫ್ಲೋರಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲನ್ನೇ ಫ್ಲೋರಿಂಗ್ ಹಾಕಿದ್ದಾರೆ. ಡೋರ್ ಕಮ್ ಶಟರ್ಸ್ ಎಲ್ಲ ಕೂಡ ಕಂಪ್ಲೀಟ್ಲಿ ಟೀಕ್ವುಡ್ ಆಗಿರುತ್ತೆ. ಹಾಗೆ ಇಲ್ಲಿ ಬಂದು ನೋಡ್ಬೋದು, ಇದು ನಿಮಗೆ ಇಲ್ಲಿ ವಾಲ್ ಪೇಪರ್ ಡಿಸೈನ್ ಮಾಡಿದ್ದಾರೆ. ಹಾಗೆ ಇದು ಮೇಕಪ್ ಏರಿಯಾ ಅಂತಾನೆ ಬೇಕು, ಡ್ರೈ ಏರಿಯಾ. ಇದು ಮೇಕಪ್ ಏರಿಯಾ. ಇಲ್ಲಿ ನೋಡ್ಬೋದು ನಿಮಗೆ ಡ್ರೆಸ್ಸಿಂಗ್ ಯೂನಿಟ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ವಿತ್ ಮಿರರ್ ಇದೆ, ಲೈಟ್ಸ್ ಇದೆ. ಹಾಗೆ ಬಂದ್ರೆ ಇಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಇದು ಇಂಟೀರಿಯರ್ ಡ್ರೈ ಏರಿಯಾ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ. ಶವರ್ ಮತ್ತು ಟಾಯ್ಲೆಟ್ ಎರಡು ಸಪರೇಷನ್ ನೀವು ಮಾಡ್ಕೊಬೋದು ವೀಕ್ಷಕರ. ಇದು ಈ ಮನೆಯ 3rd ಫ್ಲೋರ್ ಇದೆ. ಬನ್ನಿ ನಾನು ಟೆರೇಸ್ ಕರ್ಕೊಂಡು ಹೋಗ್ತೀನಿ. ಈ ಮನೆ ಬಗ್ಗೆ ಹೇಳ್ಬೇಕು ಅಂದ್ರೆ ಎಲ್ಲ ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು, ಪ್ರತಿಯೊಂದು ಕೂಡ ಮೆಟೀರಿಯಲ್ ಯೂಸ್ ಮಾಡಿರೋಂಥದ್ದು ಅದ್ಭುತವಾಗಿರೋಂಥ ಮೆಟೀರಿಯಲ್ ಅನ್ನೇ ಯೂಸ್ ಮಾಡಿದ್ದಾರೆ. ಹಾಗೆ ಇದು 3rd ಫ್ಲೋರ್ ಬಂದಿದ್ದೀವಿ ನೋಡ್ಬೋದು. ಹಾಗೆ ನಾವು 4th ಫ್ಲೋರ್ ಬಂದಿದ್ದೀವಿ ವೀಕ್ಷಕರೇ. ನೋಡಿ 4th ಫ್ಲೋರ್ ಅಲ್ಲಿ ಇದು ಕಾಮನ್ ಏರಿಯಾ. ಹಾಗೆ ನಿಮ್ಗೆ ಲೆಫ್ಟ್ ಸೈಡ್ ಬಂದ್ರೆ ನಿಮ್ಗೆ ಇಲ್ಲಿ ಜಿಮ್ ಆರ್ ಹೋಮ್ ಥಿಯೇಟರ್ ಬರುತ್ತೆ. ಜಿಮ್ ಆದ್ರೂ ಮಾಡ್ಕೊಬೋದು, ನೀವು ಇದನ್ನ ಹೋಮ್ ಥಿಯೇಟರ್ ಕೂಡ ಯೂಸ್ ಮಾಡ್ಕೊಬೋದು. ಸ್ಪೇಷಿಯಸ್ ಆಗಿದೆ. ಹಾಗೆ ಬಂದು ಇಲ್ಲಿ ನಿಮಗೆ ಒಂದು ನಿಮಗೆ ಹ್ಯಾಂಡ್ ವಾಶ್ ಏರಿಯಾ, ನೀವು ಇಲ್ಲಿ ಕೂಡ ಮೇಕಪ್ ಏರಿಯಾನ ಕನ್ವರ್ಟ್ ಮಾಡ್ಕೊಬೋದು. ಹಾಗೆ ಅಟ್ಯಾಚ್ ವಾಶ್ರೂಮ್ ಇದೆ. ಅಟ್ಯಾಚ್ ವಾಶ್ರೂಮ್ ಇದು ಕೂಡ. ಹಾಗೆ ಲಿಫ್ಟ್ ಕೂಡ, ಇಲ್ಲೂ ಕೂಡ ಲಿಫ್ಟ್ ಬರುತ್ತೆ. ಹಾಗೆ ಇದು ಟೆರೇಸ್ ಏರಿಯಾ ನೋಡ್ಬೋದು, ಅದ್ಭುತವಾಗಿ ಮಾಡಿದ್ದಾರೆ. ನಿಮ್ಗೆ ಇಲ್ಲಿ 6 ಫೀಟ್ ಪ್ಯಾರಾಪಿಟ್ ವಾಲನ್ನು ಇವ್ರು ಹಾಕಿದ್ದಾರೆ. ಅಲ್ಲೂ ಕೂಡ MSL ಡಿಸೈನ್ ಮಾಡಿದ್ದಾರೆ ವೀಕ್ಷಕರೇ. ಫ್ಲೋರಿಂಗ್ ನೋಡ್ಬೋದು, ಎಲ್ಲ ವಾಟರ್ ಪ್ರೂಫಿಂಗ್ ಮಾಡಿದ್ದಾರೆ, ಅಪಾಕ್ಸಿ. ಹಾಗೆ ನಿಮಗೆ ಮೇಲ್ಗಡೆ ನಿಮಗೆ 2000 ಲೀಟರ್ ಟ್ಯಾಂಕ್ ಬರುತ್ತೆ. ಹಾಗೆ ಸೋಲಾರ್ಗೆ ಪ್ರಾವಿಷನ್ ಅನ್ನ ಮಾಡಿದ್ದಾರೆ. ಇದು ಬಂದು ನಾಗರಬಾವಿಲಿರುವಂಥ ಪ್ರಾಪರ್ಟಿ. ಇದು ನಿಮಗೆ 5 ರೂಮ್ಸ್ ಬರುತ್ತೆ. ಹಾಗೆ ಒಂದು ಪೇರೆಂಟ್ ರೂಮ್ ಬರುತ್ತೆ. ಟೋಟಲ್ 6 BHK ಹೌಸ್ ಇದು. 6 BHK ನಿಮಗೆ ನಾರ್ತ್ ಫೇಸಿಂಗ್ ಹೌಸ್ ಇದು. ಈ ಮನೆ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಮೇಲ್ಗಡೆ ಹೋಗ್ತಾರೆ ನಂಬರ್ ಕಾಲ್ ಮಾಡಿ. ಹಾಗೆ ಖಂಡಿತ ನಾವು ನಿಮ್ಗೆ ಈ ಮನೆ ತೋರಿಸ್ತೀವಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ವೀಕ್ಷಕರೇ. ಧನ್ಯವಾದ.